ನಮಸ್ಕಾರ ಸ್ನೇಹಿತರೆ. ಪತ್ರಕರ್ತ ಸ್ನೇಹಿತರೊಬ್ಬರು ನಿನ್ನೆ ಒಂದು ವಿಡಿಯೋ ಕಳಿಸಿದ್ದಾರೆ. ಸುದ್ದಿ: ರಾಯಚೂರಿನ ಕೋಟ್ ತಲಾರ್ ಬಳಿಯಲ್ಲಿ ಮೋತಿ ಮಸ್ಜಿದ್ ಹತ್ತಿರ ನವರಂಗ್ ದರ್ವಾಜಕ್ಕೆ ಹೋಗುವ ರಸ್ತೆಯಲ್ಲಿ ಬಹು ಅಂತಸ್ತಿನ ಕಟ್ಟಡ ಒಂದು ಇನ್ನೊಂದು ಕಟ್ಟಡದ ಮೇಲೆ ವಾಲಿದೆ. ಇದಕ್ಕೆ ಕಾರಣ ಚರಂಡಿ ನೀರು ಆ ಕಟ್ಟಡದಲ್ಲಿ ನುಗ್ಗಿದ್ದರಿಂದ ಈ ಅನಾಹುತ ಸಂಭವಿಸಿದೆ. ಇದೇ ಸಮಯದಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯ ಮಹಾಪೌರರಾದಂತಹ ಸಾಜಿದ್ ಸಮೀರ್ ಅವರ ಒಂದು ಪತ್ರಿಕಾ ಹೇಳಿಕೆಯನ್ನು ಗಮನಿಸಿದೆ. ತೆರಿಗೆ ಸಂಗ್ರಹಿಸುವ ಗುರಿ ಸಾಧಿಸಿ ಅಭಿವೃದ್ಧಿಯಲ್ಲಿ ಸಹಕರಿಸಿರಿ ಎಂದು ಕರೆ ನೀಡಿದ್ದಾರೆ. ನಾನು ಇಲ್ಲಿ ಒಂದು ಪ್ರಶ್ನೆ ಕೇಳ ಬಯಸ್ತಾ ಇದ್ದೇನೆ. ಇದು ಅಭಿವೃದ್ಧಿ? ಸಾರ್ವಜನಿಕರ ತೆರಿಗೆ ಹಣದಿಂದ ಇಂತಹ ಅಭಿವೃದ್ಧಿಗಳನ್ನು ನೀವು ನಗರದಲ್ಲಿ ಮಾಡಬಯಸ್ತಾ ಇದ್ದೀರಾ? ಚರಂಡಿ ನೀರು ಕಟ್ಟಡದಲ್ಲಿ ನುಗ್ಗಿ ಕಟ್ಟಡ ವಾಲಿದೆ, ಅನಾಹುತ ಸಂಭವಿಸಬೇಕಾಗಿತ್ತು, ದೈವವಶಾತ್ ತಪ್ಪಿದೆ. ಇವತ್ತು ನಗರದಲ್ಲಿ ಸಂಚರಿಸಿ ನೋಡಿ, ಎಲ್ಲೆಂದರಲ್ಲಿ ಅಲ್ಲಿ ಚರಂಡಿ ನೀರು ಮನೆಗಳಲ್ಲಿ ಬಡಾವಣೆಗಳಲ್ಲಿ ನುಗ್ಗಿ ಹರಿತಾ ಇದೆ. ಇದಕ್ಕೆ ಕಾರಣ ಚರಂಡಿಯನ್ನು ಅತಿಕ್ರಮಿಸಿ ನಿರ್ಮಾಣಗೊಂಡಂತಹ ಕಟ್ಟಡಗಳು. ಈ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡುವವರು ಇದೇ ಮಹಾನಗರ ಪಾಲಿಕೆಯವರು. ಕ್ಷಮಿಸಬೇಕು, ಮಹಾಪೌರರು ಹಾಗೂ ನಿಮ್ಮ ಪಟಾಲಂ. ಅನುಮತಿ ನೀಡುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನುವಂಥ ತಾಂತ್ರಿಕ ವಿಷಯಗಳು ನಿಮ್ಮ ಗಮನಕ್ಕೆ ಬರಲಿಲ್ವೇ? ಹಾಗಾದರೆ ಚರಂಡಿ ನೀರಿನಿಂದನೇ ವಾಲುವಂಥ ಕಟ್ಟಡಗಳಿಗೆ ಅನುಮತಿ ನೀಡಿದ್ದು ಇದು ಯಾರ ಜವಾಬ್ದಾರಿ? ಇಡೀ ನಗರದಲ್ಲಿ ಸಂಚರಿಸಿ ಅತಿಕ್ರಮಿಸಿದಂತಹ ಕಟ್ಟಡಗಳು, ಅನುಮತಿ ಇಲ್ಲದಂತಹ ಕಟ್ಟಡಗಳು ತಲೆ ಎತ್ತಿ ನಿಂತಿವೆ. ಇಂತಹ ಅಭಿವೃದ್ಧಿ ನಮಗೆ ಬೇಕೇ? ಕ್ಷಮಿಸಬೇಕು ಸಾಜಿದ್ ಸಮೀರ್ ಅವರೇ, ಮೊದಲು ನಿಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳಿ, ನಂತರ ಸಾರ್ವಜನಿಕರಿಗೆ ತೆರಿಗೆಯನ್ನು ಪಾವತಿಸುವಂತಹ ಒಂದು ಕರೆ ನೀಡಿ. ನಿಮ್ಮೊಂದಿಗೆ ಸಹಕರಿಸಲು ನಾವಿದ್ದೇವೆ, ಆದರೆ ಇಂತಹ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ. ಇದು ನಿಮ್ಮ ಪಾಲಿಕೆಯ ಭ್ರಷ್ಟ ಅಧಿಕಾರಿಗಳು ಅಥವಾ ಆಯ್ಕೆಗೊಂಡಂಥ ಜನಪ್ರತಿನಿಧಿಗಳು ಜನರಿಂದ ಭ್ರಷ್ಟಾಚಾರದ ಹಣವನ್ನು ತಮ್ಮ ಜೇಬಿಗಿಳಿಸಿ ಕಟ್ಟಡ ಕಟ್ಟಲು ಅನುಮತಿ ನೀಡುತ್ತಿದ್ದಾರೆ. ಇವುಗಳ ಬಗ್ಗೆ ಗಮನ ಹರಿಸದೆ ಹೋದರೆ ತಾವು ಕೂಡ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರಬಹುದೇನೋ ಅನ್ನುವಂಥ ಅನುಮಾನ ಕಾಡುತ್ತಿದೆ. ತಮ್ಮ ಬಗ್ಗೆ ನಮ್ಮಲ್ಲಿ ಇಂಥ ಅಭಿಪ್ರಾಯಗಳು ಇಲ್ಲ. ದಯವಿಟ್ಟು ನಮ್ಮ ಅಭಿಪ್ರಾಯಗಳನ್ನು ಹುಸಿಗೊಳಿಸಬೇಡಿ. ನಮಸ್ಕಾರ.